ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೇನೆ. ಆಲ್ರೆಡಿ ನೋಡಿ, ಮೊಟ್ಟೆ ಕೋಳಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೊಟ್ಟೆನ ಅದರಿಂದ ಸಪ್ರೇಟ್ ಮಾಡಿಟ್ಟಿದ್ದೀನಿ, ಯಾಕಂದರೆ ವಿಷಲ್ ಹಾಕಬೇಕಲ್ವಾ, ಮೊಟ್ಟೆ ಹಾಕಿದರೆ ಕಳ್ಳೋಗುತ್ತೆ ಅಂತ ಹೇಳಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇದು ಮೊಟ್ಟೆ ಕೋಳಿಗೆ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದು ಗೀ ರೈಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಗ್ತಾ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ. ಗ್ಯಾಸ್ ಹಚ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಪಲಾವ್ ಎಲೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ. ಆಲ್ರೆಡಿ ಫ್ರೈ ಆಗಿದೆ ನೋಡಿ, ಸಾಕಷ್ಟು ಫ್ರೈ ಆದರೆ ಈಗ ಇದಕ್ಕೆ ಚಿಕನ್ ಹಾಕೋಣ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಕು, ಸ್ವಲ್ಪ ಒಂದೆರಡು ಸಲ ಕುದಿಸ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 2 ವಿಷಲ್ನ ಕೂಗಿಸ್ಕೊಂಡು ಸಾಕು. ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಇದ್ರೆ 3 ಹಾಕಿಸ್ಕೊಳ್ಳಿ, ಇಲ್ಲಾಂದರೆ 2 ಹಾಕ್ಕೊಳ್ಳಿ ಸಾಕು. ಯಾಕಂದರೆ ಸಾಂಬಾರು 2 ಕುದ್ರೆ ಸಾಂಬಾರಲ್ಲಿ ಸ್ವಲ್ಪ ಕುದಿಯೋದ್ರಿರೋದ್ರಿಂದ ಸ್ವಲ್ಪ ಬೇಯುತ್ತೆ ಅಂತ 2 ಹಾಕ್ಸ್ಕೊಂಡಿದ್ದೀನಿ. ಇಲ್ಲಾಂದರೆ ತುಂಬ ಬೆಂದೋಗುತ್ತೆ ಅಂತ 2 ವಿಷಲ್ ಸಾಕು. ನೀರು ಇಷ್ಟೇ ಹಾಕಿದರೆ ಸಾಕು, ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದರೆ ಉಪ್ಪಿಬಿಡತ್ತೆ ಮತ್ತು ಗ್ಯಾಸ್ ತುಂಬೆಲ್ಲ ಆಗಿಬಿಡತ್ತೆ. ಇಷ್ಟು ಸಾಕು. ಈಗ 2 ವಿಷಲ್ ಕೂಗಿಸ್ಕೊಳ್ಳೋಣ. ಹೇಗಿಡ್ತಾ ಇದ್ದೀನಿ, ಇನ್ನೆರಡು ವಿಷಲ್ ಬಂದರೆ ಸಾಕು. ಇದು ಈಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಚಿಕನ್ ಸಾಂಬಾರು ರೆಡಿ ಮಾಡಿಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಾಯಿ. ಈಗ ನೀರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಅದಿಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಾನೆಲ್ಲ ಒಂದೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿ ವಾಸನೆ ಫುಲ್ಲು ಹೋಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ನಿಮಗೆ ಸಾಂಬಾರು ರುಚಿ ಕೊಡುತ್ತೆ. ಹಸಿ ವಾಸನೆ ಎಲ್ಲ ಹೋಗ್ಬೇಕಿರೋದು. ಈಗಿದು ಫ್ರೈ ಆಗ್ತಾನೆ ಇರಲಿ. ಹಾಗೆ ಈಗ ಇದಕ್ಕೆ ಬೇಕಾಗಿರೋದೆಲ್ಲ ಹಾಕ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಕಾಯಿ, 1 ಚಮಚ ಪೆಪ್ಪರ್ ಪುಡಿ, 1 ಚಮಚ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ. ಈಗ ಇದಿಷ್ಟು ಫ್ರೈ ಆಗಿದೆಯಲ್ವ, ಅದಕ್ಕೆ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ ಸಾಕು. ಎಷ್ಟು ಫ್ರೈ ಆದರೆ ಆಲ್ರೆಡಿ ಕುಕ್ಕರ್ ವಿಷಲಿಗೆ ಹಾಕ್ಬೇಕಾದ್ರೆ ಅರಿಶಿನ ಹಾಕಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಯಾವಾಗ ಜಾಸ್ತಿ ಹಾಕಿದ್ರೆ ಈಗ ಬೇಡ, ನಾನು ಅವಾಗ ಸ್ವಲ್ಪ ಹಾಕಿರೋದ್ರಿಂದ ಈಗ ಹಾಕಕ್ಕೆ ಹೋಗಲ್ಲ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಕೊಳ್ಳೋಣ. ನೋಡಿ, ಆಲ್ರೆಡಿ ವಿಷಲ್ ಆಗಿದೆ, 2 ವಿಷಲ್ ಬಸ್ಕೊಂಡಿದ್ದೀನಿ. ಮಸಾಲೆನೂ ರುಬ್ಕೊಂಡಾಗಿದೆ. ಈಗ ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಆಲ್ರೆಡಿ ಒಗ್ಗರಣೆ ಹಾಕಿರೋದ್ರಿಂದ ಈಗ ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೆ ನೋಡಿ, ಹಾಕ್ಕೊಂಡಿದ್ದೀನಲ್ಲ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋಕೆ ಇಟ್ಬಿಟ್ಟು ಉಪ್ಪು ಖಾರ ನೋಡಿಕೊಂಡು ಕುದಿಯೋಕೆ ಇಟ್ಕೊಳ್ಳಿ. ಕುದಿಯೋಕೆ ಇಟ್ಟ ಮೇಲೆ ಕುದೀತಿರುವಾಗ ಈಗ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಮೊಟ್ಟೆ, ಅದನ್ನು ಆಮೇಲೆ ಹಾಕ್ಕೊಳ್ಳಿ. ಈಗಲೇ ಹಾಕ್ಕೊಂಡ್ಬಿಟ್ರೆ ಕರಡೋಗ್ಬಿಡುತ್ತೆ. ಹಾಗಾಗಿ ಸಾಂಬಾರು ಒಂದು ಕುದಿ ಬರಲಿಕ್ಕೂ ಹಾಕಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ನೀವು. ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಉಪ್ಪು ಎಲ್ಲ ಹಾಕ್ಕೊಂಡು
ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಆಲ್ರೆಡಿ ಒಂದು ವೀಡಿಯೋ ಗೀ ರೈಸಿಗೆ ಸಪ್ರೇಟ್ ಹಾಕಿದ್ದೀನಿ. ಈಗ ಆಲ್ರೆಡಿ ಅಂದರೆ ಚಿಕನ್ ಸಾಂಬಾರು ಮಾಡಿದ್ದೀನಲ್ವ, ಹಾಗಾಗಿ ಇದ್ರ ಜೊತೆ ಕಾಂಬಿನೇಷನ್ ಗೀ ರೈಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಮಾಡ್ತಾ ಇದ್ದೀನಿ 2 ವೀಡಿಯೋನು. ಈಗ ಗೀ ರೈಸಿಗೆ ಈರುಳ್ಳಿ, ಹಸಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಮರಾಠಿ ಮೊಗ್ಗು, ಸ್ವಲ್ಪ ಕಸೂರಿ ಮೇಥಿ, ಕಲ್ಲು, ಸ್ವಲ್ಪ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಯಿ. ಈ ಕಾಯಿ ಹೇಗೆ ಅಂದರೆ ತುಂಬ ಸ್ವಲ್ಪ ಎಳೆದಿರಬೇಕು, ಅಂದರೆ ಕಾಯಿ ಒಡೆದ್ಬಿಟ್ಟು ರುಬ್ಕೊಳ್ಳಿ ನೀವು ಆ ಕ್ಷಣನೇ. ಯಾಕಂದರೆ ನಾನು ಒಂದು ಕಾಯಿ ಹೊಡೆದ್ಬಿಟ್ಟು ಅರ್ಧ ಸಾಂಬಾರಿಗೆ ಅರ್ಧ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಹಾಕೊಂಡು ರುಬ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನು ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಷ್ಟು ಸಾಕು ಗೀ ರೈಸಿಗೆ. ತುಪ್ಪ ಬೇಕು ಸ್ವಲ್ಪ, ಗ್ಯಾಸ್ ಹಾಕಿ